ಲತಾ 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 ನಿಧಿ, ಡ್ರೈವಿಂಗ್ ಕ್ಲಾಸ್ಗೆ ಹೋಗೋಣ ಅಂತೇಳಿ ಇದು ಯಾರ ಮನೆ ಕರ್ಕೊಂಬಂದಿದ್ಯಾ? ನೀವು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಏನು? ದೇವಸ್ಥಾನಕ್ಕೆ ಹೋಗೋ ಗೆಟಪ್ಪು ಮನೆ ಮಂದಿ ಕಣ್ಣಿಗೆ ಮಣ್ಣು ಹಚ್ಚಕ್ಕೆ. ಈಗ ನೀವು ಡ್ರೈವಿಂಗ್ ಗೆಟಪ್ಗೆ ಚೇಂಜ್ ಆಗ್ಬೇಕು. ಏನ್ ಮಾಡ್ಬೇಕು ಅಂತಿದ್ಯಾ ನೀನು? ಈ ಬ್ಯಾಗಲ್ಲಿ ನಿಮ್ಗೆ ಸೂಟ್ ಆಗೋ ತರ ಡ್ರೆಸ್ ಇದೆ, ಹೋಗಿ ಹಾಕೋ ಬನ್ನಿ. ಅಯ್ಯಯ್ಯೋ ಬೇಡಪ್ಪ. ಮೊದ್ಲೇ ನಿಮ್ಮ ಮಾವಂಗೆ ನಾನು ಡ್ರೈವಿಂಗ್ ಕ್ಲಾಸ್ಗೆ ಹೋಗೋದು ಇಷ್ಟ ಇಲ್ಲ. ಈ ಗೆಟಪ್ಪಲ್ಲಿ ಏನಾರ ನೋಡ್ಬಿಟ್ರೆ ಮುಗೀತು ನನ್ನ ಕತೆ. ಸವಾಸನೆ ಬೇಡ. ಅಮ್ಮ, ನಾನೇನಾದ್ರೂ ನಿಮ್ಗೆ ಅಲ್ಟ್ರಾ ಮಾಡರ್ನ್ ಡ್ರೆಸ್ ಕೊಡ್ತಿದ್ದೀನ? ಸಿಂಪಲ್ ಆಗಿರೋ ಒಂದು ಚೂಡಿದಾರ್ ಕೊಡ್ತಿದ್ದೀನಿ ಅಷ್ಟೇ. ನೀವು ಈ ಸ್ಯಾರಿಲಿ ಬ್ರೇಕು, ಆಕ್ಸಿಲೇಟ್ರು, ಕ್ಲಚ್ ಎಲ್ಲ ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದೇ ಚೂಡಿದಾರ್ ಹಾಕೊಂಡ್ರೆ ತುಂಬಾ ಈಸಿಯಾಗಿರುತ್ತೆ. ಅಲ್ಲ ನಿಧಿ. ಅಲ್ಲಾಗಿಲ್ಲ, ಏನೂ ಇಲ್ಲ. ಹಾಯ್ ನಿಧಿ. ಅಮ್ಮ, ಇವಳು ನನ್ನ ಫ್ರೆಂಡ್. ನಮಸ್ತೆ ಅಮ್ಮ. ನಿಂಗೆ ಫೋನಲ್ಲೇ ಆಲ್ರೆಡಿ ಎಲ್ಲ ತಿಳಿಸಿದ್ದೀನಿ. ಡ್ರೈವಿಂಗ್ ಕ್ಲಾಸ್ ಮುಗಿಯೋವರೆಗೂ ಆಗಾಗ ಬಂದು ಇಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಖಂಡಿತ ಬನ್ನಿ, ಇದು ನಿಮ್ಮ ಮನೇನೆ ಅನ್ಕೊಳ್ಳಿ. ಸರಿ, ಹೋಗಿ ಅಮ್ಮ. ತಗೊಳ್ಳಿ, ಕರ್ಕೊಂಡು ಹೋಗಲತ್ತ. ಬನ್ನಿ ಅಮ್ಮ. ಬೇಗ ಬನ್ನಿ, ವೇಟ್ ಮಾಡ್ತಿರ್ತೀನಿ. ಓಕೆ. ಕಾಣಿಸ್ತಿದ್ದೀರಾ ಗೊತ್ತಾ? ನನ್ನ ದೃಷ್ಟಿನೇ ಬೀಳುತ್ತೆ. ಕಾಲೇಜ್ಗೆ ಹೋಗೋ ಹುಡುಗಿ ತರನೇ ಕಾಣಿಸ್ತಿದ್ದೀರಾ. ಈಗ್ಲೂ ನಿಮ್ ಜಾತಕ ಏನಾದ್ರು ಹೊರಗ್ ಬಿಟ್ರೆ ಹುಡುಗರು ಕ್ಯೂ ನಿಂತಿರ್ತಾರೆ. ಅಯ್ಯಪ್ಪ, ಅದು ಮಾತ್ರ ಬೇಡ. ಈಗಾಗಿರೋ ಒಂದ್ ಮದ್ವೆನೆ 40 ಜನ್ಮಕ್ಕಾಗೋಷ್ಟು ಸಾಕಾಗಿದೆ. ಒಳ್ಳೆ ಅಮ್ಮ ನೀವು. ಸರಿ, ಹೊರಡಣ್ವಾ. ಲತಾ, ನಿನಗೆ ಆಮೇಲೆ ಸಿಗ್ತೀನಿ ಕಾಣೆ. ಬನ್ನಿ. ಸರ್, ಇವಾಗ ಕ್ಲಾಸ್ ಶುರು ಮಾಡಿ. ಆಲ್ ದ ಬೆಸ್ಟ್ ಅಮ್ಮ. ಆದಷ್ಟು ಬೇಗ ನೀವು ನನ್ನನ್ನ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ಲಿ ಅಂತ ಆ ಕ್ರಿಶ್ಚಿಯನ್ ಹತ್ರ ನಾನು ಬೇಡ್ಕೋತೀನಿ. ನೋಡ್ತಾ ಇರು ಎಷ್ಟು ಬೇಗ ಕಲ್ತ್ಕೋತೀನಿ ಅಂತ. ಸರ್, ನಾನು ರೆಡಿ. ನೋಡಿ ಮೇಡಮ್, ಇದು ಗೇರು, ಇದು ಕ್ಲಚ್ಚು, ಇದು ಎಕ್ಸ್ಲೇಟ್ರು, ಇದು ಬ್ರೇಕು. ಅದೆಲ್ಲ ಗೊತ್ತು, ಮುಂದೆ ಹೇಳಿ. ನಿಮ್ಗೆ ಗೊತ್ತಿದ್ರು ನಾನು ಹೇಳ್ಕೊಡ್ಬೇಕಲ್ವಾ? ಮೊದಲು ಕಾರ್ ಸ್ಟಾರ್ಟ್ ಮಾಡೋದು ಪ್ರಾಕ್ಟೀಸ್ ಮಾಡೋಣ. ಕೀ ಆನ್ ಮಾಡಿ ಕ್ಲಚ್ ಮೇಲೆ ಪೂರ್ತಿ ಕಾಲಿಡಬೇಕು. ಫಸ್ಟ್ ಗೇರ್ ಹಾಕಿ ನಿಧಾನಕ್ಕೆ ಎಕ್ಸ್ಲೇಟರ್ ಕೊಡಬೇಕಷ್ಟೇ. ಇಷ್ಟೇನಾ? ನೋಡಿ ಮಾಡ್ತೀನಿ. ಫಸ್ಟ್ ಟೈಮು ಕರೆಕ್ಟಾಗಿ ಗಾಡಿ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ನಾವು ಅರ್ಧ ಯುದ್ಧನ ಆಲ್ರೆಡಿ ಗೆದ್ದಂಗೆ ಅಮ್ಮ. ಫಸ್ಟ್ ಗೇರ್ ಹಾಕಿ. ಈಗ ಕ್ಲಚ್ ನಿಧಾನಕ್ಕೆ ಬಿಡಿ, ಎಕ್ಸ್ಲೇಟರ್ ಕೊಡಿ. ಗಾಡಿ ಮೂವ್ ಆಗ್ತಾ ಇರೋವಾಗ ಗೇರ್ ಚೇಂಜ್ ಮಾಡ್ತಾ ಹೋಗ್ಬೇಕು. ಇವತ್ತು ಮೊದಲೇ ದಿನ, ಜಾಸ್ತಿ ಸ್ಪೀಡಾಗಿ ಹೋಗ್ಬೇಡಿ. ಆಕ್ಸಿಲೇಟರ್ ನಿಧಾನ ಕೊತ್ತಿ. ಗಾಡಿ ನಿಲ್ಬೇಕಾದ್ರೆ ಬ್ರೇಕ್ ಮೇಲೆ ಕಾಲಿಡಬೇಕು. ಹಾ, ಗೊತ್ತಾಯ್ತು. ಹೀಗಲ್ವಾ? ಅಯ್ಯೋ, ಆಗಲ್ಲ. ಸಡನ್ ಆಗಿ ಆಕ್ಸಿಲೇಟರ್ ಕೊಡೋದಲ್ಲ. ಇಲ್ಲಿ ನೋಡಿ, ಮೊದಲು ಗೇರಿಂಗ್ ಚೇಂಜ್ ಮಾಡಿ. ಕೈ ಮುಟ್ಟಿ ಏನು ಹೇಳ್ಕೊಡೋದು ಬೇಕಾಗಿಲ್ಲ, ಹಾಗೆ ಹೇಳ್ಕೊಡಿ, ನನಗೆ ಗೊತ್ತಾಗುತ್ತೆ. ಅಮ್ಮ, ಡ್ರೈವಿಂಗ್ನ ಹೀಗೆ ತಾನೇ ಹೇಳ್ಕೊಡ್ಬೇಕು. ನೀವು ಒಳ್ಳೆ. ನನ್ಗದೆಲ್ಲ ಸರಿ ಹೋಗಲ್ಲ. ಆಯ್ತಾಯ್ತು, ಅದು ಹೆಂಗೆ ಗೇರ್ ಚೇಂಜ್ ಮಾಡ್ತೀರಾ ಮಾಡಿ. ನೋಡಿ ಮಾಡ್ತೀನಿ. ಅದಕ್ಕೆ ಹೇಳೋದು, ನಮ್ಮ ಮಾತು ಕೇಳಬೇಕು ಅಂತ. ಈಗ ಮತ್ತೆ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಆದ್ರೂ ಇದನ್ನೆಲ್ಲ ಸ್ವಲ್ಪ ಸಿಂಪಲ್ ಆಗಿ ಮಾಡಕ್ ಬರಲ್ವಾ? ಗಾಡಿ ಸ್ಟಾರ್ಟ್ ಮಾಡಬೇಕು, ಹಿಂಗೆ ಸುಮ್ಮಂತ ಹೋಗ್ತಾ ಇರಬೇಕು. ಈ ಕ್ಲಚ್ಚು, ಗೇರು, ಆಕ್ಸಿಲೇಟ್ರು 50 ಥರ ಇಟ್ಟು ಸುಮ್ಮನೆ ಗೊಂದಲ ಮಾಡ್ತಾರಪ್ಪ. ನಿಮಗೋಸ್ಕರ ಆ ಥರ ಕಾರ್ ಕಂಡಿಡ್ಯೋಣ. ಇವಾಗ ಇರೋದೇ ನಮ್ಮ ಹತ್ರ ಇದು. ಶುರು ಮಾಡೋಣ. ಗಾಡಿ ಸ್ಟಾರ್ಟ್ ಮಾಡಿ. ಮೆತ್ತ ಗೇರ್ ಹಾಕಿ, ಸ್ಲೋ ಆಗಿ ಎಕ್ಸ್ಲೇಟರ್ ಕೊಡಿ.
ನೀನು ತಲೆ ಬಗ್ಸು, ತಲೆ ಎತ್ಬೇಡ. ಅಮ್ಮ ಏನಾಯ್ತು? ಅಲ್ಲಿ ಸಂಜು ಬರ್ತಿದ್ದಾನೆ. ಈ ಅವತಾರದಲ್ಲಿ ನನ್ನ ಏನಾರು ನೋಡಿದ್ರೆ ನನ್ನ ಕತೆ ಮುಗೀತು. ಟೀಚರ್, ಅವ್ನು ಪಾಸ್ ಆದ್ನ ಅಂತ ಒಂದ್ಸಲಿ ನೋಡಿ ಹೇಳಿ. ಹಾಂ ಹೋದ್ರು. ಅಬ್ಬಾ ಬಚಾವಾದ್ವಿ. ಈಗ ಮುಂದುವರಿಸಿ. ಗಾಡಿ ರಸ್ತೆ ಮಧ್ಯದಲ್ಲಿ ನಿಲ್ಲಿಸಿ ನೀವು ಐಸು ಪೈಸೆ ಆಡ್ತಿದ್ರಲ್ಲ, ಹಿಂದ ಗಾಡಿ ಬಂದು ಗುದ್ದಿದ್ರೆ ಏನು ಮಾಡಬೇಕು? ನಿಮ್ಮಿಂದ ನಾವು ಓನರ್ ಹತ್ರ ಬೈಸ್ಕೋಬೇಕಾಗುತ್ತೆ. ಅಯ್ಯೋ, ನಮ್ಮ ಕಷ್ಟ ನಿಮಗೆ ಗೊತ್ತಾಗಲ್ಲ ಬಿಡಿ. ಹೌದು, ಅವಾಗಿಂದ ಸಿಡುಕ್ತಾನೆ ಇದ್ದೀರಲ್ಲ, ನಿಮ್ಮ ಹೆಸರೇನು? ರಮೇಶ ಅಂತ. ಅನ್ಕೊಂಡೆ. ಒಂದು ಹೆಸರು ಚೇಂಜ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಾಳೆಯಿಂದ ಬೇರೆಯವ್ರನ್ನ ಕಳಿಸಿ. ಬೇರೆಯವ್ರು ಕಳಿಸ್ತೀವಿ ಬಿಡಿ, ಸಂಜೆ ಅಂತ ಬರ್ತಾರೆ. ಅಯ್ಯಯ್ಯೋ, ಅದು ಬೇಡ. ಯಾರಾದರೂ ಲೇಡಿ ಟೀಚರ್ ಇದ್ರೆ ಕಳಿಸಿ. ಸರಿ ಆಯ್ತು, ಏನೋ ಮಾಡ್ತೀನಿ ಬಿಡಿ. ಈಗ ಗಾಡಿ ಓಡಿಸಿ. ಅದನ್ನೊಂದು ಸ್ವಲ್ಪ ನಗ್ತಾ ಹೇಳ್ಬಾರ್ದಾ? ಆದರೆ ನೀವೀಗ ಪ್ರೆಗ್ನೆಂಟ್ ಆಗಿರೋದ್ರಿಂದ ಮುಂದಿನ ನಿರ್ಧಾರ ಬೇಗ ತಗೋಬೇಕಾಗುತ್ತೆ. ಏಯ್, ಏನೇ ಮೀಟ್ ಮಾಡಿಲ್ಲ ಅಂದರೆ ಸಾಯ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ನನಗೆ ಇಲ್ಲಿ ಕರ್ಸ್ಕೋತ್ಯಾ? ನೀನು ನನಗೆ ಅವಮಾನ ಮಾಡ್ತೀನಿ. ನಾನು ನಿನ್ನ ಮೇಲೆ ಸೇಟ್ ತೀರಿಸ್ಕೊಂಡೆ ಅಂತ ಚಾಪ್ಟರ್ ಇಸ್ ಕ್ಲೋಸ್ಡ್. ಇನ್ನೊಂದು ಸಲ ನನ್ನನ್ನು ಮೀಟ್ ಮಾಡೋದಕ್ಕೆ ಟ್ರೈ ಮಾಡಬೇಡ. ಗಾಟ್ ಇಟ್? ಆ್ಯಂಡ್ ಇಟ್ಸ್ ಡನ್ ಅಂಡ್ ಡಸ್ಟೆಡ್. ಓಕೆ ಸಂಜಯ್ ಪ್ಲೀಸ್, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನನಗೆ ಪ್ರೆಗ್ನೆಂಟ್, ನನಗೇನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ. ವಾವ್, ಸೂಪರ್. ನಾನೇನೋ ಸಿಂಪಲ್ ಆಗಿ ಸೇಟ್ ತೀರಿಸ್ಕೊಂಡು ಮ್ಯಾಟ್ರ್ ಮುಗಿಸೋಣ ಅನ್ಕೊಂಡಿದ್ದೆ, ಆದರೆ ಇಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಕಹಾನಿ ಮೇ ಟ್ವಿಸ್ಟ್ ಅಂದ್ರೆ ಇದಪ್ಪ. ನೀವು ಈ ಥರ ಹೃದಯ ಇಲ್ದಿರೋರು ಅಂತ ನನಗೆ ಗೊತ್ತಾಗದೆ ಹೋಯ್ತಲ್ಲ. ನನ್ನ ಹೊಟ್ಟೆಲ್ ಬೆಳೀತಿರೋ ಮಗುವಿನ ತಂದೆ ನೀವು. ಅದು ಹೇಗೆ ಇಷ್ಟು ಈಸಾಗೆಲ್ಲ ಮುಗ್ದೋಯ್ತು ಅಂತ ಹೇಳ್ತೀರಾ? ಪ್ಲೀಸ್ ಸಂಜಯ್, ಹೀಗೆಲ್ಲ ಮಾಡ್ಬಿಡಿ ಸಂಜಯ್, ಪ್ಲೀಸ್. ಲಿಸನ್ ಟು ಮೀ. ನಿನ್ನ ಹೊಟ್ಟೆ ಒಳಗಡೆ ಬೆಳೀತಿರೋ ಮಗುಗೆ ನಾನೇ ಕಾರಣ ಅಂತ ನನಗೆ ಗೊತ್ತು, ನಿನಗೆ ಗೊತ್ತು. ಹೊರಗಡೆ ಪ್ರಪಂಚಕ್ಕೆ ಏನು ಗೊತ್ತು? ಸುಮ್ಮನೆ ಹಳೆ ಕಾಲದವ್ರ ಥರ ಕಣ್ಣೀರು ಹಾಕೊಂಡು ನಿಂತ್ಕೋಬೇಡ.